Hi, Vimray. Good evening. Good evening, sir. Good evening. Good evening, sir. Electricity Act 2003. The purpose of the act ಅಂದ್ರೆ ಉದ್ದೇಶ ಏನು ಅಂತ. The Electricity Act 2003 was enacted by the Parliament in the 54th year of the Republic of India. 54ನೇ ವರ್ಷದಲ್ಲಿ ಎನಾಕ್ಟ್ ಆಯಿತು. The following objectives are to consolidate the laws relating to generation, transmission, distribution, trading and use of electricity. ಅಂದ್ರೆ ವಿದ್ಯುತ್ ಶಕ್ತಿ ಉತ್ಪಾದನೆ, ಪ್ರಸರಣ, ವಿತರಣೆ, ವ್ಯಾಪಾರ ಮತ್ತು ಉಪಯೋಗ ಇದಿಷ್ಟನ್ನ ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದ್ರ ಬಗ್ಗೆ ಒಂದು ಕಾಯ್ದೆಯನ್ನ ಮಾಡಿದ್ದಾರೆ. ಕಂಡಕ್ಟಿವ್ ಟು ದಿ ಡೆವಲಪ್ಮೆಂಟ್ ಆಫ್ ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿ ಅಂದ್ರೆ ವಿದ್ಯುತ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಸಚ್ ಪ್ರಮೋಷನ್ ಕಾಂಪಿಟೇಷನ್ ಇನ್ ದಿ ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿ ಅಂದ್ರೆ ವಿದ್ಯುತ್ ಶಕ್ತಿ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಅಂದ್ರೆ ಸ್ಪರ್ಧೆ ಇರಬೇಕು. ಅಂದ್ರೆ ಈಗ ಹೊಸದಾಗಿ ನೀವು ನೋಡಿರ್ಬೋದು ಪೇಪರ್ನಲ್ಲೂ ಸಹ ಒಂದ್ ಮನೆಗೆ ಇವಾಗ ಹೇಗೆ ನೀವು ಟೆಲಿಫೋನ್ ಅಲ್ಲಿ ಐಡಿಯಾ ತಗೊಳ್ತಿರೋ, ಏರ್ಟೆಲ್ ತಗೊಳ್ತಿರೋ, BSNL ತಗೊಳ್ತಿರೋ ಕಾಂಪಿಟೇಷನ್ ಹೆಂಗಿದೆ ಹಂಗೆ ವಿದ್ಯುತ್ ಶಕ್ತಿಗಳಿಗೂ ಸರಬರಾಜು ಮಾಡೋ ಕಂಪ್ನಿ ನಡುವೆ ಒಂದು ಸ್ಪರ್ಧೆ ಇರೋ ರೀತಿ ನೋಡ್ಕೋಬೇಕು ಅಂತಲೇ ಉದ್ದೇಶದಿಂದ 2003ರಲ್ಲಿ ಈ ಕಾಯ್ದೆ ಜಾರಿ ಮಾಡಿರೋದು. ಪ್ರೊಟೆಕ್ಟಿಂಗ್ ದಿ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ಸ್ ಆಫ್ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಗ್ರಾಹಕರ ಹಿತಾಸಕ್ತಿ. ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ ಟು ಆಲ್ ಏರಿಯಾಸ್ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಪ್ರದೇಶದಲ್ಲೂ ವಿದ್ಯುತ್ ಶಕ್ತಿ ಸರಬರಾಜು ಇರಬೇಕು. ರ್ಯಾಷನಲೈಸೇಷನ್ ಆಫ್ ಎಲೆಕ್ಟ್ರಿಸಿಟಿ ಟ್ಯಾರಿಫ್. ರ್ಯಾಷನಲೈಸೇಷನ್ ಅಂದ್ರೆ ಈಗ ಹೇಗೆ ಈ ಇಂಡಿಯಾ ಅಂತಂದ್ರೆ ಒಂದು ಇಂಡಿಯಾದಲ್ಲಿ ಒಂದೇ ರೇಷನ್ ಕಾರ್ಡ್ ಇರ್ಬೇಕು ಅಂತಾರೆ, ಹಾಗೇನೆ ವಿದ್ಯುತ್ ಶಕ್ತಿ ದರಾನು ಸಹ ಇಡೀ ರಾಷ್ಟ್ರದಲ್ಲಿ ಒಂದೇ ಇರ್ಬೇಕು ಅನ್ನೋದು ಇರದ ಆಸೆ ಯಾವುದು ಈ ಕಾಯ್ದೆ ಒಳಗೆ ಮಾಡಿರೋದು. ಎನ್ಶೂರಿಂಗ್ ಎಫಿಷಿಯಂಟ್ ಅಂಡ್ ಎನ್ವಿರಾನ್ಮೆಂಟಲ್ ಫೇವರಬಲ್ ಪಾಲಿಸೀಸ್ ಅಂದ್ರೆ ಕಾರ್ಯಕ್ಷಮತೆಯಿಂದ ಕೂಡಿರೋದು, ಪರಿಸರಕ್ಕೆ ಉಪಯೋಗ ಆಗುವಂತ ಒಂದು ನೀತಿ ನಿಯಮ ಇರಬೇಕು ಅಂತ ಮಾಡಿ. ಕಾನ್ಸ್ಟಿಟ್ಯೂಷನ್ ಆಫ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅಂದ್ರೆ ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರ, ಕೇಂದ್ರೀಯ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಮತ್ತು ಮೇಲ್ಮನವಿ ಟ್ರಿಬ್ಯುನಲ್ ಇದೆಲ್ಲವನ್ನು ಎಲೆಕ್ಟ್ರಿಸಿಟಿ ಆಕ್ಟ್ ನಲ್ಲಿ ಸ್ಥಾಪಿಸಲಾಗಿದೆ. ವಿದ್ಯುತ್ ಕಾಯ್ದೆ 2003 ಸಂಸತ್ತು ಭಾರತದ ಗಣರಾಜ್ಯ 54ನೇ ವರ್ಷದಲ್ಲಿ ಜಾರಿಗೊಳಿಸಿತು. ಈ ಕೆಳಗಿನ ಉದ್ದೇಶಗಳೊಂದಿಗೆ ವಿದ್ಯುತ್ ಉತ್ಪಾದನೆ, ಪ್ರಸರಣ, ವಿತರಣೆ, ವ್ಯಾಪಾರ ಮತ್ತು ಬಳಕೆಗೆ ಸಂಬಂಧಿಸಿದ ಕಾನೂನುಗಳನ್ನು ಕ್ರೋಢೀಕರಿಸಿರುವುದು. ಸಾಮಾನ್ಯವಾಗಿ ವಿದ್ಯುತ್ ಉದ್ಯಮದ ಅಭಿವೃದ್ಧಿಗೆ ಅನುಕೂಲಕರ ಕ್ರಮಗಳನ್ನು ತೆಗೆದುಕೊಳ್ಳುವುದು, ವಿದ್ಯುತ್ ಉದ್ಯಮದಲ್ಲಿ ಪ್ರಚಾರ ಸ್ಪರ್ಧೆ, ವಿದ್ಯುತ್ ಗ್ರಾಹಕರ ಹಿತಾಸಕ್ತಿ ಕಾಪಾಡುವುದು, ಎಲ್ಲ ಪ್ರದೇಶಗಳಿಗೆ ವಿದ್ಯುತ್ ಶಕ್ತಿ ಸರಬರಾಜು, ವಿದ್ಯುತ್ ದರವನ್ನು ತರ್ಕಬದ್ಧಗೊಳಿಸುವುದು, ಪರಿಣಾಮಕಾರಿ ಮತ್ತು ಪರಿಸರಕ್ಕೆ ಅನುಕೂಲಕರ ನೀತಿಗಳನ್ನು ಖಚಿತಪಡಿಸುವುದು, ವಿದ್ಯುತ್ ಉದ್ಯಮವನ್ನು ನಿಯಂತ್ರಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ನಿಯಂತ್ರಣ ಆಯೋಗ ಮತ್ತು ಮೇಲ್ಮನವಿ ನ್ಯಾಯಮಂಡಳಿಯ ಸ್ಥಾಪನೆ. ಇದಿಷ್ಟು ಉದ್ದೇಶ. ನಿಮಗೆ ಕೆಲ ಟೈಮ್ನಲ್ಲಿ ಪ್ರಶ್ನೆ ಕೇಳ್ತಾರೆ, ಏನು ಆಬ್ಜೆಕ್ಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಕ್ಟ್ ಅಂತ ಒಂದು ಕ್ವಶನ್ ಕೇಳಿದ್ರೆ ನೀವು ಇದಿಷ್ಟು ಬರೀಬೇಕಾಗತ್ತೆ. ಮಿನಿಮಮ್ 5 ರಿಂದ 10 ಮಾರ್ಕ್ಸ್ ಇಟ್ಟಿರ್ತಾರೆ. ಏನೋ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಇದೆಲ್ಲ ಇಂಪಾರ್ಟೆಂಟ್ ಇರೋದು ಅಲ್ಲಲ್ಲೇ ಹೇಳ್ತೀನಿ, ಅದನ್ನ 2 ಸಲ ಓದಿ ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಇದು ಅಷ್ಟೇ ಮುಖ್ಯ, ರಿಪೀಲ್ ಅಂಡ್ ಸೇವಿಂಗ್ ಅಂದ್ರೆ ಯಾವ ಕಾಯ್ದೆಗಳು ರದ್ದುಗೊಂಡು 2003 ಎಲೆಕ್ಟ್ರಿಸಿಟಿ ಆಕ್ಟ್ ಬಂದಾಗ ರದ್ದಾದ ಕಾಯ್ದೆಗಳು ಯಾವ್ದು ಅಂತ. ಅದರೊಳಗಡೆ ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ 1910 ಅದು ರದ್ದಾಯ್ತು. ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ 1948 ರದ್ದಾಯ್ತು. ದ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಆಕ್ಟ್ 1998 ಯಾಕೆ ತಿರ್ಗಾ ಇಷ್ಟು 3 ಕಾಯ್ದೆಗಳು ರದ್ದಾಗಿದೆ. ಈ 3 ಕಾಯ್ದೆ ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ರಿಪೀಲ್ ಅಂಡ್ ಸೇವಿಂಗ್ಸ್ ನಲ್ಲಿ ಇದು ಒಂದು ಮಾರ್ಕ್ಸ್ ಇಟ್ಟಿರ್ತಾರೆ. ಯಾವ ಕಾಯ್ದೆ ರದ್ದಾಯ್ತು ಅಂತ 4 ಕೊಟ್ಟಿರ್ತಾರೆ. ಅದ್ರಲ್ಲಿ ಈ 3 ಗುಂಪನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ 1910, ಎಲೆಕ್ಟ್ರಿಸಿಟಿ ಸಪ್ಲೈ ಆಕ್ಟ್ 1948,
ರೆಗ್ಯುಲೇಟರಿ ಕಮಿಷನ್ ಆಕ್ಟ್ 1998 ಇವು 3 ಆಕ್ಟ್ ಸಹ ರದ್ದಾಗಿದೆ. ಈಗ ಡೆಫಿನೇಷನ್ಸ್ ವ್ಯಾಖ್ಯಾನಗಳು ಇದ್ರೊಳಗೆ ಕಾಯ್ದೆ ಒಳಗಡೆ ಒಂದೊಂದು ಪದ ಬಂದ್ರೆ ಅದಕ್ಕೆ ವಿಶಿಷ್ಟವಾದಂತ ಅರ್ಥ ಇರುತ್ತೆ. ಅದಕ್ಕೆ ಅರ್ಥದಲ್ಲೇ ಓದ್ಕೋಬೇಕೆ ಹೊರತು ಅದಕ್ಕೆ ಬೇರೆ ಅರ್ಥ ಡಿಕ್ಷನರಿ ಒಳಗಿದ್ರು ಸಹ ಅದನ್ನ ಉಪಯೋಗಿಸ್ಕೋಬಾರ್ದು. ಇಲ್ಲಿ ಅಪಲೇಟ್ ಟ್ರಿಬ್ಯುನಲ್ ಮೀನ್ಸ್ ದ ಅಪಲೇಟ್ ಟ್ರಿಬ್ಯುನಲ್ ಫಾರ್ ಎಲೆಕ್ಟ್ರಿಸಿಟಿ ಎಸ್ಟಾಬ್ಲಿಷ್ಡ್ ಅಂಡರ್ ಆಕ್ಟ್ ಅಂದ್ರೆ ಆಕ್ಟ್ ಅಂದ್ರೆ ಎಲೆಕ್ಟ್ರಿಸಿಟಿ ಆಕ್ಟ್ 2003. ಇಲ್ಲಿ ಎಲ್ಲಿ ಆಕ್ಟ್ ಅಂತ ಬಂದ್ರು ಯು ಶುಡ್ ರೀಡ್ ಇಟ್ ಎಲೆಕ್ಟ್ರಿಸಿಟಿ ಆಕ್ಟ್ 2003. ಮೇಲ್ಮನವಿ ನ್ಯಾಯಮಂಡಳಿ ಎಂದರೆ ಈ ಕಾಯ್ದೆಯಡಿ ಸ್ಥಾಪಿಸಲಾದ ವಿದ್ಯುತ್ಗಾಗಿ ಮೇಲ್ಮನವಿ ನ್ಯಾಯಾಧೀಕರಣ. ನೆಕ್ಸ್ಟ್ ಏರಿಯಾ ಆಫ್ ಸಪ್ಲೈ ಅಂದ್ರೆ ಎಷ್ಟು ಪ್ರದೇಶಕ್ಕೆ ವಿದ್ಯುತ್ ಶಕ್ತಿನ ಸರಬರಾಜು ಮಾಡಬಹುದು ಅಂತ. ಏರಿಯಾ ಆಫ್ ಸಪ್ಲೈ ಮೀನ್ಸ್ ದ ಏರಿಯಾ ವಿತ್ ಇನ್ ವಿಚ್ ದ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಿ ಇಸ್ ಆಥರೈಸ್ಡ್ ಬೈ ಹಿಸ್ ಲೈಸೆನ್ಸ್ ಟು ಸಪ್ಲೈ ಎಲೆಕ್ಟ್ರಿಸಿಟಿ. ಅಂದ್ರೆ ಒಂದು ಲೈಸೆನ್ಸ್ ಕೊಡ್ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗೆ ಒಂದು ಏರಿಯಾ ಅಂದ್ರೆ ಡಿಸ್ಟ್ರಿಕ್ಟ್, ತಾಲೂಕು ಈ ರೀತಿ ಎಲ್ಲ ಅಲಾಟ್ ಮಾಡಿರ್ತಾರೆ. ಅಷ್ಟರೊಳಗೆ ಮಾತ್ರ ಅವರು ವಿದ್ಯುತ್ ಶಕ್ತಿ ಸರಬರಾಜು ಮಾಡಬಹುದು. ಅಪ್ರೋಪ್ರಿಯೇಟ್ ಕಮಿಷನ್ ಅಂದ್ರೆ ಸೂಕ್ತ ಆಯೋಗ. ಇಲ್ಲೇನು ಅಂದ್ರೆ 2 ಆಯೋಗ ಇದ್ದೇ ಇರುತ್ತೆ ಪ್ರತಿಯೊಂದು ಇದಕ್ಕೂ ಅನ್ವಯಿಸುವಂಗೆ. ಒಂದು ಕೇಂದ್ರ ಆಯೋಗ, ಒಂದು ರಾಜ್ಯ ಆಯೋಗ. ಇಲ್ಲಿ ಸೂಕ್ತ ಅಂತಂದ್ರೆ ರಾಜ್ಯದೊಳಗೆ ಇರೋದಕ್ಕೆ ರಾಜ್ಯ ಆಯೋಗ ಸೂಕ್ತ ಆಯೋಗ ಆಗುತ್ತೆ. ರಾಜ್ಯ ಮತ್ತು ಕೇಂದ್ರ ಅಥವಾ ರಾಜ್ಯ ಮತ್ತು ಇನ್ನೊಂದು ರಾಜ್ಯ ಎರಡಕ್ಕೂ ಅವಲಂಬಿಸಿದಂತ ಪ್ರಕರಣಕ್ಕೆ ಕೇಂದ್ರ ಆಯೋಗ ಬರುತ್ತೆ. ನೆಕ್ಸ್ಟ್ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂದ್ರು ಹಂಗೆ. ಇಲ್ಲಿ ಯಾವ್ದಾದ್ರು ಒಂದು ಇಂಡಸ್ಟ್ರಿ ಒಂದು ಸ್ಟೇಟ್ ಒಳಗಡೆನೆ ಇದ್ರೆ, ಒಂದು ಜನರೇಷನ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಟ್ರಾನ್ಸ್ಮಿಷನ್ ಇರ್ಬೋದು, ಒಂದು ರಾಜ್ಯದ ಒಳಗಡೆ ಇದ್ರೆ ಅಲ್ಲಿ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂದ್ರೆ ಆ ರಾಜ್ಯದ ಸರ್ಕಾರ. 2 ರಾಜ್ಯಕ್ಕೆ ಸರಬರಾಜು ಮಾಡೋದಕ್ಕೆ ಟ್ರಾನ್ಸ್ಮಿಷನ್ ಲೈನ್ ಇದ್ರೆ ಅದು ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂದಾಗ ಕೇಂದ್ರ ಅಲ್ಲ, ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಕೇಂದ್ರ ಸರ್ಕಾರನೇ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಟ್ ಮಾಡೋ ಇದು ಜನರೇಟ್ ಮಾಡೋ ಕಂಪ್ನಿಗಳಿದಾವೆ, ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕಿದೆ, ಅದು ಎಲ್ಲದು ಇದು ಟ್ರಾನ್ಸ್ಮಿಷನ್ ಇದೆ, ಅದೆಲ್ಲ ಕೇಂದ್ರ ಸರ್ಕಾರನೇ ಅದಕ್ಕೆ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಆಗುತ್ತೆ. ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಮೀನ್ಸ್ ಸೆಂಟ್ರಲ್ ಗವರ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಯಾವ್ಯಾವ್ದಕ್ಕೆ ಅನ್ವಯಿಸುತ್ತೆ ಅಂತ. ಆಫ್ ಎ ಜನರೇಟಿಂಗ್ ಕಂಪನಿ wholly or partly owned by it in relation to any interstate generation, transmission, trading or supply of electricity, and with respect to any mines ಅಂದ್ರೆ ಗಣಿ ಪ್ರದೇಶ, ಆಯಿಲ್ ಫೀಲ್ಡ್ಸ್ ಅಂದ್ರೆ ಕ್ರೂಡ್ ಆಯಿಲ್, ರೈಲ್ವೇಸ್, ನ್ಯಾಷನಲ್ ಹೈವೇಸ್, ಏರ್ಪೋರ್ಟ್ಸ್, ಟೆಲಿಗ್ರಾಫ್, ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ಸ್ ಅಂಡ್ ಎನಿ ವರ್ಕ್ಸ್ ಆಫ್ ಡಿಫೆನ್ಸ್ ರಕ್ಷಣೆದು, ಡಾಕ್ ಯಾರ್ಡ್ ಅಂದ್ರೆ ಹಡಗು ಅದು ನಿಲ್ಲುವಂತ ಪ್ರದೇಶ, ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ ಅಣು ವಿದ್ಯುತ್ ಕೇಂದ್ರ, in respect of national load dispatch center, regional load dispatch center, in any other case. ಇದಿಷ್ಟೂನು ಸಹ ಕೇಂದ್ರ ಸರ್ಕಾರಕ್ಕೆ ಅನ್ವಯಿಸುವಂತದ್ದು. ಇನ್ನು ಸ್ಟೇಟ್ ಗವರ್ಮೆಂಟ್ ಹ್ಯಾವಿಂಗ್ jurisdiction under this act ಅಂದ್ರೆ ರಾಜ್ಯ ಸರ್ಕಾರ ಯಾವ್ಯಾವ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಮತ್ತು ವಿತರಣೆಗೆ ಪ್ರಸರಣಕ್ಕೆ ಎಷ್ಟು ಕಂಪನಿಗಳು ಮಾಡಿದ್ರೆ ಅದಕ್ಕೆ ರಾಜ್ಯ ಸರ್ಕಾರನೇ ಸೂಕ್ತ ಸರ್ಕಾರ ಆಗಿರುತ್ತೆ. ಪ್ರಾಧಿಕಾರ ಅಥಾರಿಟಿ ಅಲ್ಲಿ ಎಲ್ಲಿ ಅಥಾರಿಟಿ ಅಂದ್ರೂ ಇಟ್ ಈಸ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅಂದ್ರೆ ಕೇಂದ್ರ ವಿದ್ಯುತ್ ಪ್ರಾಧಿಕಾರ. ಕೋ ಜನರೇಷನ್ ಅಂದ್ರೆ 2 ವಿಧವಾದಂತಹ ವಿದ್ಯುತ್ ಶಕ್ತಿ ಪ್ರೊಡಕ್ಷನ್ ಮಾಡುವಂತದ್ದು. ಒಂದು ಥರ್ಮಲ್ಲು, ಒಂದು ಹೈಡಲ್ ಇರ್ಬೋದು, ಒಂದು ಥರ್ಮಲ್ಲು ವಿಂಡ್ ಮಿಲ್ ಇರ್ಬೋದು, ಈ ರೀತಿ ಅಥವಾ ಸೋಲಾರ್ ಇರ್ಬೋದು. ಈ ರೀತಿ 2 ತರದ್ದು ಮಾಡಿದಾಗ ಅದಕ್ಕೆ ಕೋ ಜನರೇಷನ್ ಅಂತ ಹೇಳ್ತಾರೆ. ಕೋ ಜನರೇಷನ್ ಮೀನ್ಸ್ ಎ ಪ್ರೊಸೆಸ್ ಆಫ್ ಸೈಮಲ್ಟೇನಿಯಸ್ಲಿ ಪ್ರೊಡ್ಯೂಸಸ್ 2 or more forms of useful energy. Next to company, ಇಲ್ಲಿ ಎಲ್ಲಿ ಕಂಪನಿ ಅಂದ್ರೂ ಕಂಪನಿ ಮೀನ್ಸ್ ದ ಕಂಪನಿ ರಿಜಿಸ್ಟರ್ಡ್ ಅಂಡರ್ ಕಂಪನಿ ಆಕ್ಟ್ 2013. ಮೊದಲಾದ್ರೆ ಕಂಪನಿ ಆಕ್ಟ್ 1956 ಅಂತ ಹೇಳ್ತಾ ಇದ್ವಿ. ಈಗ 2013 ಆಕ್ಟ್ ಆದ್ಮೇಲೆ ಕಂಪನಿ ಅಂದ್ರೆ ಕಂಪನಿ ರಿಜಿಸ್ಟರ್ಡ್ ಅಂಡರ್ ಕಂಪನಿ ಆಕ್ಟ್ 2013. ಕನ್ಸರ್ವೇಷನ್ ಅಂದ್ರೆ ಸಂರಕ್ಷಣೆ, ವಿದ್ಯುತ್ ಶಕ್ತಿ ಸಂರಕ್ಷಣೆ ಮಾಡೋದು ಹೇಗೆ. ಕನ್ಸರ್ವೇಷನ್ ಮೀನ್ಸ್ ಎನಿ ರಿಡಕ್ಷನ್ ಇನ್ ಕನ್ಸಂಪ್ಷನ್, ಉಪಯೋಗ ಮಾಡ್ತಾ ಇರುವಂತ ವಿದ್ಯುತ್ ಶಕ್ತಿನೇ ಕಡಿಮೆ ಉಪಯೋಗ ಮಾಡಿದ್ರೆ. ಇವಾಗ ಟ್ಯೂಬ್ ಲೈಟ್ ಹಾಕೋ ಕಡೆಗೆ ಈ ಹೊಸದು ಬಂದಿದೆಯಲ್ಲ ಬಲ್ಬ್ಗಳು, LED ಬಲ್ಬ್, LCD ಬಲ್ಬ್ಸ್ ಅಂತ, ಅದ್ ಹಾಕಿದ್ರೆ ವಿದ್ಯುತ್ ಶಕ್ತಿ ಕಡಿಮೆ ಉಪಯೋಗ ಆಗುತ್ತೆ. ದಟ್ ಈಸ್ ಕನ್ಸರ್ವೇಷನ್, ಸಂರಕ್ಷಣೆ ಮಾಡ್ದಂಗೆ ವಿದ್ಯುತ್ ಶಕ್ತಿನ. ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಸಿಟಿ as a result of increase in the efficiency in supply and use of electricity. ವಿದ್ಯುತ್ ಶಕ್ತಿ ಉಪಯೋಗ ಮಾಡೋದು ಮತ್ತು ಬಳಕೆ ಮಾಡೋದು ಎರಡರಲ್ಲೂ ಸಹ ನಾವು ದಕ್ಷತೆ ಹೆಚ್ಚಿಸಬಹುದು. ನೆಕ್ಸ್ಟ್ ಕನ್ಸೂಮರ್, ಯಾರು ಗ್ರಾಹಕರು ಅಂದ್ರೆ ಕನ್ಸೂಮರ್ ಮೀನ್ಸ್ ಎನಿ ಪರ್ಸನ್ who is supplied with electricity for his own use by a licensee or the government
or by any other person engaged in the business of supplying of electricity to the public. ಸಾರ್ವಜನಿಕರಿಗೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೆ ಯಾರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಪರವಾನಗಿ ಕೊಟ್ಟಿದ್ದಾರೆ, ಅವರಿಂದ ವಿದ್ಯುತ್ ಶಕ್ತಿನ ಸ್ವಂತ ಬಳಕೆಗೆ ಯಾರು ತಗೊಳ್ತಾರೋ ಅವರು ಗ್ರಾಹಕರಾಗ್ತಾರೆ. ಇನ್ನೊಬ್ರಿಗೆ ಮಾರಾಟ ಮಾಡೋಕ್ ತಗೊಂಡ್ರೆ ಗ್ರಾಹಕರಾಗಲ್ಲ. ಸ್ವಂತ ಬಳಕೆಗೆ ಯಾರು ತಗೊಳ್ತಾರೋ ಅವರು ಗ್ರಾಹಕರಾಗ್ತಾರೆ. ಡೆಡಿಕೇಟೆಡ್ ಟ್ರಾನ್ಸ್ಮಿಷನ್ ಲೈನ್ಸ್. ಡೆಡಿಕೇಟೆಡ್ ಅಂದ್ರೆ ಮೀಸಲಿಟ್ಟಿರೋದು. ಇವಾಗ ಒಂದು ಇದರಿಂದ ಒಂದು ಸ್ಟೇಷನ್ ಇಂದ ಯಾರು ಒಂದು ಇಂಡಸ್ಟ್ರೀಸ್ಗೆ ಸೊ ಅದೊಂದಕ್ಕೋಸ್ಕರನೇ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೆ ಅಂತ ಇದ್ರೆ ಅದಕ್ಕೆ ಡೆಡಿಕೇಟೆಡ್ ಲೈನ್ ಅಂತ ಹೇಳ್ತಾರೆ. ಹಾಗೇನೆ ಡೆಡಿಕೇಟೆಡ್ ಟ್ರಾನ್ಸ್ಮಿಷನ್ ಲೈನ್ ಅಂದ್ರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದು, ಜನರೇಟಿಂಗ್ ಸ್ಟೇಷನ್ ಇಂದ ಟ್ರಾನ್ಸ್ಮಿಷನ್ ಅಂದ್ರೆ ಟ್ರಾನ್ಸ್ಮಿಷನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ತಗೊಂಬಂತ ಲೈನ್ ಇರುತ್ತೆ. ಅದು ಬರೀ ವಿದ್ಯುತ್ ಶಕ್ತಿ ಒಮ್ಮೆ ಕಳ್ಸೋದಕ್ ಮಾತ್ರ ಇರುತ್ತೆ. ದಟ್ ಈಸ್ ಡೆಡಿಕೇಟೆಡ್ ಫಾರ್ ಟ್ರಾನ್ಸ್ಮಿಷನ್, ಪ್ರಸರಣಕ್ ಮಾತ್ರ, ಅದು ವಿತರಣೆ ಮಾಡೋದಕ್ಕಲ್ಲ. ವಿತರಣೆ ಮಾಡ್ಬೇಕಾದ್ರೆ ವಿತರಣಾ ಕಂಪ್ನಿಗೆ ಹೋಗುತ್ತೆ. ಲೆಸ್ ದ್ಯಾನ್ 400 KV ಸ್ಟೇಷನ್ ಇರೋದ್ರಲ್ಲಿ ಏನ್ ವಿತರಣೆ ಮಾಡೋದಕ್ಕೆ ಹೋಗ್ಬೇಕು ಅದನ್ನ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವ್ರು ಕೊಡ್ತಾರೆ. ಆದ್ರೆ ಇದು ಪ್ರಸರಣ ಕಂಪ್ನಿಯವರು ಬರೀ ಒಂದ್ ಕಡೆಯಿಂದ ಒಂದ್ ಕಡೆಗೆ ವಿದ್ಯುತ್ ಶಕ್ತಿ ಸಾಗಾಟ ಮಾಡೋದಕ್ಕೆ ಮಾತ್ರ. ಸೊ ಮೀನ್ಸ್ ಎನಿ ಎಲೆಕ್ಟ್ರಿಕ್ ಸಪ್ಲೈ ಲೈನ್ ಫಾರ್ ಪಾಯಿಂಟ್ ಟು ಪಾಯಿಂಟ್ ಟ್ರಾನ್ಸ್ಮಿಷನ್ which are required for the purpose of connecting electric lines or electric plant or the captive generating plant. Captive generating plant ಅಂದ್ರೆ ಸ್ವಂತ ಉಪಯೋಗಕ್ಕೆ ಯಾರು ವಿದ್ಯುತ್ ಶಕ್ತಿನ ಜನರೇಟ್ ಮಾಡ್ತಾರೆ ಅಂದ್ರೆ ಉತ್ಪಾದಿಸ್ತಾರೆ. ಅಂದ್ರೆ ಯಾವ್ದೋ ಒಂದು ಕೈಗಾರಿಕೆಗೆ ಹೆಚ್ಚಿನ ವಿದ್ಯುತ್ ಶಕ್ತಿ ಬೇಕು, ಅದು ತಗೊಳ್ಳೋದಕ್ಕಿಂತ ತಾವೇ ಸ್ವತಃ ಜನರೇಟರ್ ಹಾಕೊಂಡು ಉತ್ಪಾದನೆ ಮಾಡ್ಕೊಳ್ತಾರೆ. ಅದಕ್ಕೆ ಕ್ಯಾಪ್ಟಿವ್ ಜನರೇಷನ್ ಅಂತ ಹೆಸರು. ಅಲ್ಲಿ ಅಕಸ್ಮಾತ್ ವಿದ್ಯುತ್ ಶಕ್ತಿ ಅವ್ರು ಉಪಯೋಗಿಸಿ ಇನ್ನು ಉಳಿದ್ರೆ ಅದನ್ನ ಗ್ರಿಡ್ ಸಪ್ಲೈ ಮಾಡ್ತಾರೆ. ಆ ಗ್ರಿಡ್ ಸಪ್ಲೈ ಮಾಡೋದಕ್ಕೆ ಏನ್ ಲೈನ್ ಹಾಕಿರ್ತಾರೆ ಅದು ಸಹ ಡೆಡಿಕೇಟೆಡ್ ಟ್ರಾನ್ಸ್ಮಿಷನ್ ಲೈನ್. ಅಂದ್ರೆ ಬರೀ ಅವನು ಕ್ಯಾಪ್ಟಿವ್ ಜನರೇಷನ್ ಉಪಯೋಗಿಸ್ಕೊಂಡು ಉಳಿದನ್ನ ಸಪ್ಲೈ ಮಾಡೋದಕ್ಕೋಸ್ಕರ. ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಿ, ಡಿಸ್ಟ್ರಿಬ್ಯೂಷನ್ ವಿತರಣಾ ಪರವಾನಗಿದಾರ. ಯಾರಿಗೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೆ ಅಂತ ಲೈಸೆನ್ಸ್ ಕೊಡ್ತಾರೆ ಅವನು ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಿ. means a licensee authorized to operate and maintain a distribution system for supplying electricity to the consumer in his area of supply. ಅಂದ್ರೆ ಅವನಿಗೆ ಲೈಸೆನ್ಸ್ ನಲ್ಲಿ ಇಷ್ಟು ಏರಿಯಾ ವಿದ್ಯುತ್ ಶಕ್ತಿ ಸರಬರಾಜು ಮಾಡ್ಬೇಕು ಅಂತ ನಿಗದಿಗೊಳಿಸಿರ್ತಾರೆ. ಅದಷ್ಟಕ್ಕೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೆ ಯಾರಿಗೆ ಪರವಾನಗಿ ಕೊಟ್ಟಿದ್ದಾರೆ ಅವನು ವಿತರಣಾ ಪರವಾನಗಿದಾರ ಆಗಿರ್ತಾನೆ. ಡಿಸ್ಟ್ರಿಬ್ಯೂಷನ್ ಮೈನ್ಸ್ ಅಂದ್ರೆ ವಿತರಣಾ ಮಾರ್ಗ. ಯಾರಿಗೆ ವಿದ್ಯುತ್ ಶಕ್ತಿ ಗ್ರಾಹಕರಿಗೆ ಸರಬರಾಜು ಮಾಡೋದಕ್ಕೋಸ್ಕರ ಹಾಕಿರ್ತಕ್ಕಂತ ವಿದ್ಯುತ್ ಮಾರ್ಗ. Distribution main means the portion of any main with which a service line is or intended to be immediately connected. ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೋಸ್ಕರ ಹಾಕಿರೋದು ಅಥವಾ ವಿದ್ಯುತ್ ಶಕ್ತಿ ಸರಬರಾಜು ಮಾಡ್ತಾ ಇರೋದಕ್ಕೋಸ್ಕರ ಹಾಕಿರುವಂತ ವಿದ್ಯುತ್ ಮಾರ್ಗ. Distribution system means the system of wires and associated facilities between the delivery point and the transmission line or the generating station connection and the point of connection to the installation of the consumer. ಅಂದ್ರೆ ಈಗ ಎಲ್ಲಿ ಕನ್ಸೂಮರ್ಗೆ ಒಂದ್ ಕಡೆ ವಿದ್ಯುತ್ ಶಕ್ತಿ ನಾವು ಸರಬರಾಜು ಮಾಡ್ತೀವಿ, ಹಾಗೆ ವಿದ್ಯುತ್ ಶಕ್ತಿ ಪ್ರಸರಣದಿಂದ ಅಂದ್ರೆ ಏನು 11 KV ಇಂತ ಮೇಲೆ ಇರ್ತದೆಲ್ಲ ಪ್ರಸರಣ ಲೈನ್ ಅಂದ್ರೆ 66 KV ಅದೆಲ್ಲ ಅಲ್ಲಿಂದ ಟ್ರಾನ್ಸ್ಫಾರ್ಮರ್ ಹಾಕಿ ಅಲ್ಲಿಂದ ಸ್ಟೆಪ್ ಡೌನ್ ಮಾಡ್ಕೊಂಡು ಜೊತೆಗೆ ನಾವು ಸಪ್ಲೈ ಮಾಡೋದು ಎಲ್ಲಿ LT ಲೈನ್ ಇರ್ಬೋದು, HT ಆದ್ರೆ ಯಾವ್ದ್ರೊಳಗ ಇರ್ಬೋದು, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಹಾಕಿ ಮಾಡ್ತೀವಿ. ಅದೆಲ್ಲದೂ ಸೇರಿಸಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೀನ್ಸ್ ದ ಸಿಸ್ಟಮ್ ಆಫ್ ವೈರ್ಸ್ ಅಂಡ್ ಅಸೋಸಿಯೇಟೆಡ್ ಫೆಸಿಲಿಟೀಸ್ ಬಿಟ್ವೀನ್ ದಿ ಡೆಲಿವರಿ ಪಾಯಿಂಟ್ ಅಂದ್ರೆ ವಿದ್ಯುತ್ ಶಕ್ತಿ ಸಪ್ಲೈ ಮಾಡೋ ಪಾಯಿಂಟ್ ಅಂಡ್ ದಿ ಟ್ರಾನ್ಸ್ಮಿಷನ್ ಲೈನ್ಸ್ ಆರ್ ದಿ ಜನರೇಟಿಂಗ್ ಸ್ಟೇಷನ್ ಕನೆಕ್ಷನ್ ವಿತ್ ದಿ ಪಾಯಿಂಟ್ ಆಫ್ ಕನೆಕ್ಷನ್ ಟು ದಿ ಇನ್ಸ್ಟಾಲೇಷನ್ ಆಫ್ ದಿ ಕನ್ಸೂಮರ್. ಗ್ರಾಹಕರ ಸ್ಥಾವರಕ್ಕೆ ಕನೆಕ್ಷನ್ ಕೊಡೋದಕ್ಕೂ ಮತ್ತು ಪ್ರಸರಣ ಮಾಡೋಕ್ಕೂ ಮಧ್ಯದಲ್ಲಿರೋದಕ್ಕೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಂತ ಹೆಸರು. ಎಲೆಕ್ಟ್ರಿಕ್ ಲೈನ್ means any line which is used for carrying electricity for any purpose. ಯಾವುದೇ ಉದ್ದೇಶಕ್ಕೆ ವಿದ್ಯುತ್ ಶಕ್ತಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ತಗೊಂಡೋಗೋದಕ್ಕೆ ಹಾಕಿರ್ತಕ್ಕಂತ ತಂತಿಗೆ ಎಲೆಕ್ಟ್ರಿಕ್ ಲೈನ್ ಅಂತ ಹೆಸರು. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ means a person appointed as such by appropriate government and also includes chief electrical inspector. ಸರ್ಕಾರದಿಂದ ನೇಮಕಗೊಂಡಂತ ವಿದ್ಯುತ್ ಶಕ್ತಿ ಪರಿವೀಕ್ಷಕ ಅವನಿಗೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಂತ ಹೇಳೋದು. ಅದು ರಾಜ್ಯ ಸರ್ಕಾರದವ್ರು ಇರ್ಬೋದು, ಕೇಂದ್ರ ಸರ್ಕಾರದವ್ರು ಇರ್ಬೋದು, ಇಬ್ರಲ್ಲಿ ಯಾರು ಒಬ್ರು ಅಪಾಯಿಂಟ್ ಮಾಡಿರ್ತಾರೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಪ್ಲಾಂಟ್ means any plant equipment, operators or appliances or any part thereof used for or connected with
the generation, transmission, distribution or supply of electricity. ವಿದ್ಯುತ್ ಶಕ್ತಿ ಸರಬರಾಜಿಗಿರ್ಬೋದು ಅಥವಾ ವಿತರಣೆಗಿರ್ಬೋದು ಅಥವಾ ಜನರೇಷನ್ ಉತ್ಪಾದನೆ ಅಥವಾ ಪ್ರಸರಣ ಯಾವುದಕ್ಕೆ ಉಪಯೋಗಿಸುವಂತ ಯಂತ್ರೋಪಕರಣಗಳು ಏನಿದೆ ಅಂದ್ರೆ ಟ್ರಾನ್ಸ್ಫಾರ್ಮರು, ಸ್ವಿಚ್, ಅದೆಲ್ಲ ಏನಿರುತ್ತೆ ಅದೆಲ್ಲ ಸೇರಿಸಿ ಎಲೆಕ್ಟ್ರಿಕಲ್ ಪ್ಲಾಂಟ್ ಅಂತ ಹೆಸರು. ಎಲೆಕ್ಟ್ರಿಕಲ್ ಪ್ಲಾಂಟ್ ಅಂದ್ರೆ ಬರೀ ಯಂತ್ರೋಪಕರಣ ಅಲ್ಲ, ಲೈನ್ ಸೇರಿ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಸಿಸ್ಟಮ್ ಮೀನ್ಸ್ ಸಿಸ್ಟಮ್ ಅಂಡರ್ ಕಂಟ್ರೋಲ್ ಆಫ್ ಜನರೇಟಿಂಗ್ ಕಂಪನಿ ಆರ್ ಲೈಸೆನ್ಸಿ ಆಸ್ ದಿ ಕೇಸ್ ಮೇ ಬಿ. ಯಾರು ಇದಕ್ಕೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದಕ್ಕೆ ಒಂದು ಲೈಸೆನ್ಸ್ ಅಂದ್ರೆ ಪರವಾನಗಿ ಕೊಟ್ಟಿದ್ದಾರೆ, ಅವನ ಹತ್ರ ಇರ್ತಕ್ಕಂತ ಸಿಸ್ಟಮ್ಗೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಅಂತ ಹೆಸರು. ಫ್ರಾಂಚೈಸಿ ಅಂದ್ರೆ ಒಬ್ಬ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೆ ವಿದ್ಯುತ್ ಶಕ್ತಿ ವಿತರಣಾ ಕಂಪನಿಯವರು ನೇಮಕ ಮಾಡಿರ್ತಕ್ಕಂತ ವ್ಯಕ್ತಿ, ಏಜೆಂಟ್ ಇದ್ದಂಗೆ. ಫ್ರಾಂಚೈಸಿ ಮೀನ್ಸ್ ಎ ಪರ್ಸನ್ authorized by distribution licensee to distribute electricity on its behalf in a particular area with his supply. ಅಂದ್ರೆ ಅವನಿಗೆ ಎಷ್ಟು ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಸರಬರಾಜು ಮಾಡ್ಬೇಕು ಅಂತ ಲೈಸೆನ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಅವರೇ ಸರಬರಾಜು ಮಾಡಿ ಮೇಂಟೈನ್ ಮಾಡಕ್ ಆಗದೆ ಇದ್ರೆ ಏಜೆಂಟ್ ಗಳನ್ನ ನೇಮಿಸ್ಕೊಳ್ತಾರೆ. ಆ ಏಜೆಂಟ್ ಗಳಿಗೆ ಕಂಟ್ರೋಲ್ ಕೊಡ್ತಾರೆ, ನೀವೇ ವಿದ್ಯುತ್ ಶಕ್ತಿ ಸರಬರಾಜು ಮಾಡಿ ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡಿ ನಮಗ್ ಕೊಡಿ ಅಂತ. ಸೊ ಏಜೆಂಟ್ ಗಳಿಗೆ ಫ್ರಾಂಚೈಸೀಸ್ ಅಂತ ಹೆಸರು. Generating company means a company or body, corporate or association or body of individuals, whether incorporated or not, or artificial jurisdiction person which owns or operates or maintains a generating station. ಯಾರು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತಾರೆ ಅದಕ್ಕೋಸ್ಕರ ಒಂದು ಕಂಪನಿನ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಆರ್ಟಿಫಿಷಿಯಲ್ ಜೂರಿಸ್ಡಿಕ್ಷನ್ ಪರ್ಸನ್ ಅಂದ್ರೆ ಕಂಪನಿ, ಅದಕ್ಕೆ ವ್ಯಕ್ತಿ ಅಲ್ಲ, ಅದು ಕಂಪನಿ ಹೆಸರಿನಲ್ಲಿ ಅದೊಂದು ಕಾನೂನುಬದ್ಧವಾದಂತ ವ್ಯವಸ್ಥೆ ಸಿಸ್ಟಮ್ ಆಗಿರುತ್ತೆ, ಅದಕ್ಕೆ ಕಂಪನಿ ಅಂತ ಹೆಸರು. ಅದು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿದ್ರೆ ಅದಕ್ಕೆ ಜನರೇಟಿಂಗ್ ಕಂಪನಿ ಅಂತ ಹೆಸರು. ಜನರೇಟಿಂಗ್ ಸ್ಟೇಷನ್ ಆರ್ ಸ್ಟೇಷನ್ ಮೀನ್ಸ್ ಎನಿ ಸ್ಟೇಷನ್ ಫಾರ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ. ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇರುವಂತದಕ್ಕೆ ಜನರೇಟಿಂಗ್ ಸ್ಟೇಷನ್ ಅಂತ. ಇನ್ಕ್ಲೂಡಿಂಗ್ ಎನಿ ಬಿಲ್ಡಿಂಗ್, ಅಲ್ಲಿರ್ತಕ್ಕಂಥ ಕಟ್ಟಡ, ಪ್ಲಾಂಟ್ ಅಂದ್ರೆ ಯಂತ್ರೋಪಕರಣ, ವಿತ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಅಂದ್ರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದು ಎಷ್ಟು ಅಂತಂದ್ರೆ ಎಲ್ಲೇ ಯಾವುದೇ ವಿದ್ಯುತ್ ಶಕ್ತಿ ಉತ್ಪಾದನೆ ಸ್ಟೇಷನ್ ನೀವು ಹೋದ್ರೆ ಅದು 11 kV ಒಳಗೆ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗೋದು. ನೆಕ್ಸ್ಟ್ ಅದನ್ನ ಸ್ಟೆಪ್ ಅಪ್ ಮಾಡ್ತಾರೆ. ಎಲ್ಲಿವರೆಗೂ ಸ್ಟೆಪ್ ಅಪ್ ಮಾಡ್ತಾರೆ? 400 kV ವರೆಗೂ ಸ್ಟೆಪ್ ಅಪ್ ಮಾಡ್ತಾರೆ. 11,000 ವೋಲ್ಟ್ಸ್ ನಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆದ್ರೆ 400,000 ವೋಲ್ಟ್ಗೆ ಅದನ್ನ ಸ್ಟೆಪ್ ಅಪ್ ಮಾಡ್ತಾರೆ. ಹಾಗೇನೆ ಡಿಫ್ರೆಂಟ್ ಸ್ಟೇಜ್ಗೂ ಸ್ಟೆಪ್ ಅಪ್ ಮಾಡ್ಬೋದು. 11 ಇಂದ 33, 66, 110 ಯಾವುದಕ್ಕಾದ್ರು ಮಾಡ್ಬೋದು. ಅಲ್ಲಿ ಹಾಕುವಂತ ಉಪಕರಣಕ್ಕೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಹೆಸರು. ಆ ಟ್ರಾನ್ಸ್ಫಾರ್ಮರು, ಸ್ವಿಚ್ ಬೋರ್ಡು, ಸ್ವಿಚ್ ಗೇರು, ಕೇಬಲ್ ಏನೇನ್ ಹಾಕ್ಯಾರ ಎಲ್ಲಾದ್ನೂ ಸೇರಿಸಿ ಜನರೇಟಿಂಗ್ ಸ್ಟೇಷನ್ ಅಂತ ಹೇಳೋದು. ಗೌರ್ಮೆಂಟ್ ಕಂಪನಿ ನಿಮ್ಗೆ ಗೊತ್ತಿದೆ, ಯಾರು ಸರ್ಕಾರಿ ಸ್ವಾಮ್ಯದಲ್ಲಿರುತ್ತೆ ಅಂತ ಕಂಪನಿಗಳಿಗೆ ಗೌರ್ಮೆಂಟ್ ಕಂಪನಿ ಅಂತ ಹೇಳೋದು. ಇದು ಕಂಪನಿ ಆಕ್ಟ್ ನಲ್ಲಿ ಬರುತ್ತೆ. ಗೌರ್ಮೆಂಟ್ ಕಂಪನಿ ಅಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸೇರಿ ಅಥವಾ ಇಂಡಿವಿಜುವಲ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ 51% ಗಿಂತ ಜಾಸ್ತಿ ಶೇರ್ ಇಟ್ಕೊಂಡಿದ್ರೆ, ಖರೀದಿ ಮಾಡಿದ್ರೆ ಅಂತದ್ದು ಗೌರ್ಮೆಂಟ್ ಕಂಪನಿ ಆಗಿರುತ್ತೆ. ನೆಕ್ಸ್ಟ್ ಗ್ರಿಡ್ ಎಂದರೆ ಅಂತರ ಸಂಪರ್ಕಿತ ಪ್ರಸರಣ ಮಾರ್ಗಗಳು. ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ವಿದ್ಯುತ್ ಶಕ್ತಿನ ಪ್ರಸರಣ ಅಂದ್ರೆ ಸರಬರಾಜು ಮಾಡೋದಕ್ಕೆ ಅಂತ ಹೇಳಿ ಇರ್ತಕ್ಕಂತ ಒಂದು ಪಾಯಿಂಟ್, ಒಂದು ಕಡೆಯಿಂದ ವಿದ್ಯುತ್ ಶಕ್ತಿ ಜನರೇಟ್ ಆಗಿ ಬರುತ್ತೆ, ಅದನ್ನ ಇನ್ನೊಂದ್ ಕಡೆ ಕಳಿಸ್ಕೊಡ್ತಾರೆ. ಅದಕ್ಕೆ ಮಧ್ಯದಲ್ಲಿ ಒಂದು ಸ್ಟೇಷನ್ ಇರುತ್ತೆ, ಆ ಸ್ಟೇಷನ್ಗೆ ಗ್ರಿಡ್ ಅಂತ ಹೆಸರು. ಗ್ರಿಡ್ ಮೀನ್ಸ್ ದಿ ಹೈ ವೋಲ್ಟೇಜ್ backbone system of interconnected transmission lines, substations and generating plants. ಇದಿಷ್ಟು ಸೇರಿಸಿ ಗ್ರಿಡ್ ಅಂತ ಹೇಳೋದು. ಲೋಕಲ್ ಅಥಾರಿಟಿ ಮೀನ್ಸ್ ನಗರ ಪಂಚಾಯತ್, ಮುನ್ಸಿಪಲ್ ಕೌನ್ಸಿಲ್, ಮುನ್ಸಿಪಲ್ ಕಾರ್ಪೊರೇಷನ್, ಪಂಚಾಯತ್ constituted at the village, intermediate and district levels body or port commissioner or other authority legally entitled to or entrusted by the union or any state government with the control of management of any area or local fund. ಅಂದ್ರೆ ಸ್ಥಳೀಯ ಸಂಸ್ಥೆ. ಇಲ್ಲಿ ನಮ್ಮಲ್ಲಿ ಸ್ಥಳೀಯ ಸಂಸ್ಥೆ ಅಂತಂದ್ರೆ ಪುರಸಭೆ, ಆಮೇಲೆ ನಗರಸಭೆ, ನಗರ ಪಾಲಿಕೆ, ಹಾಗೇನೆ ಲೋಕಲ್ ಫಂಡ್ ಡಿಸ್ಪೆನ್ಸರಿಗಳಿರ್ತವೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಅವೆಲ್ಲವೂ ಸ್ಥಳೀಯ ಸಂಸ್ಥೆಗಳು. ಲೋಕಲ್ ಅಥಾರಿಟಿ ಅಂತಂದ್ರೆ ಅದಾಗತ್ತೆ.
ವಿದ್ಯುತ್ ಶಕ್ತಿ ತಗೊಳ್ಳುವಾಗ ಲೋಕಲ್ ಅಥಾರಿಟಿ ಯಾರು ತಗೊಂಡಿರ್ತಾರೆ ಅವ್ರಿಗೆ ಲೋಕಲ್ ಅಥಾರಿಟಿ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೂ ಸಹ ತಗೋಬಹುದು. ಇನ್ನು ಲೈಸೆನ್ಸ್ ಕೊಟ್ಟಿಲ್ಲ ಯಾರು. ಓಪನ್ ಆಕ್ಸೆಸ್ ಇದೊಂದು ಇಂಪಾರ್ಟೆಂಟ್ ಬರ್ತಾ ಇರುತ್ತೆ ಅವಾಗ. ಓಪನ್ ಆಕ್ಸೆಸ್ ಅಂತಂದ್ರೆ ಒಂದು ಕಂಪನಿ ಏನ್ ಮಾಡಿರುತ್ತೆ, ಇವಾಗ ಫಸ್ಟ್ KPTCL ಟ್ರಾನ್ಸ್ಮಿಷನ್ ಲೈನ್ ಎಲ್ಲ ಹಾಕಿ ಸ್ಟೆಪ್ ಡೌನ್ ಸ್ಟೇಷನ್ ಅದೆಲ್ಲ ಕಟ್ಟಿರ್ತಾರೆ. ಆದ್ರೆ ಇನ್ನೊಬ್ಬ ಯಾರು ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡಿ ಆ ಸ್ಟೇಷನ್ ಮತ್ತು ಅವ್ರು ಹಾಕಿರ್ತಕ್ಕಂತ ವಿದ್ಯುತ್ ಮಾರ್ಗನ ಉಪಯೋಗಿಸ್ಕೊಂಡು ಒಂದ್ ಕಡೆಯಿಂದ ಒಂದ್ ಕಡೆಗೆ ವಿದ್ಯುತ್ ಪ್ರಸಾರ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಓಪನ್ ಆಕ್ಸೆಸ್ ಅಂತ ಹೇಳ್ತಾರೆ. ಮುಕ್ತ ಪ್ರವೇಶ ಅವಕಾಶ, ಯಾರು ಬೇಕಾದ್ರೂ ಉಪಯೋಗಿಸ್ಕೋಬಹುದು, ಆದ್ರೆ ಅವರು ವೀಲಿಂಗ್ ಚಾರ್ಜಸ್ ಕಟ್ಟಬೇಕಾಗತ್ತೆ. ಓಪನ್ ಆಕ್ಸೆಸ್ ಮೀನ್ಸ್ ದ ನಾನ್ ಡಿಸ್ಕ್ರಿಮಿನೇಟರಿ ಪ್ರಾವಿಷನ್ for the use of transmission lines or distribution system or associated facilities with such lines or system by any licensee or consumer or a person engaged in generation in accordance with the regulations specified by the appropriate commission. ಅಂದ್ರೆ ಆಯೋಗದವರು ಏನು ರೂಲ್ಸ್ ನಿಗದಿ ಮಾಡಿರ್ತಾರೆ, ನಿಯಮಗಳು ಏನ್ ಮಾಡಿರ್ತಾರೆ ಅದನ್ನ ಪಾಲಿಸಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ವಿದ್ಯುತ್ ಶಕ್ತಿನ ಪ್ರಸರಣ ಮಾಡೋದಕ್ಕೆ ವಿತರಣೆ ಮಾಡೋದಕ್ಕೆ ಅವಕಾಶ ಇರೋದಕ್ಕೆ ಮುಕ್ತ ಪ್ರವೇಶ ಅಂತ ಹೆಸರು, ಅಂದ್ರೆ ಓಪನ್ ಆಕ್ಸೆಸ್. ಓವರ್ ಹೆಡ್ ಲೈನ್ ನಿಮಗೆಲ್ಲ ಗೊತ್ತಿದೆ, ನಮ್ಮ ತಲೆ ಮೇಲೆ ಹೋಗ್ತಕ್ಕಂತ ಲೈನ್ಗಾಗಿ ಓವರ್ ಹೆಡ್ ಲೈನ್ ಅನ್ನೋದು. ಓವರ್ ಹೆಡ್ ಲೈನ್ ಮೀನ್ಸ್ an electrical line which is placed above the ground and in the open air but does not include live rails of a traction system. ಅಂದ್ರೆ ರೈಲ್ ಓಡೋದಕ್ಕೆ ಹಾಕ್ತಾರಲ್ಲ ಟ್ರಾಕ್ಷನ್, ಅದು ಸೇರೋದಿಲ್ಲ, ಅದು ಬಿಟ್ಟು ಓವರ್ ಹೆಡ್ ಲೈನ್ ಅಂತ ಹೇಳು. ನೆಕ್ಸ್ಟ್ ಪಬ್ಲಿಕ್ ಲ್ಯಾಂಪ್ ಅಂದ್ರೆ ನಿಮ್ಗೆ ಗೊತ್ತು, ಬೀದಿ ದೀಪ, ಸಾರ್ವಜನಿಕ ದೀಪ ಅಂದ್ರೆ ಯಾವುದೇ ಬೀದಿಯ ಬೆಳಕಿಗೆ ಬಳಸುವ ವಿದ್ಯುತ್ ದೀಪ. ರಿಪೀಲ್ ಲಾಸ್ ಈಗಾಗಲೇ ಬಂತು, ಮೇಲೂ ಸಹ ರಿಪೀಲ್ ಆಗಿದ್ದು ಯಾವುದು ಅಂತ ಅದನ್ನ ತಿರ್ಗಾ ಬಂದಿದೆ. ರಿಪೀಲ್ ಲಾಸ್ ಮೀನ್ಸ್ ದ ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ 1910, ದ ಇಂಡಿಯನ್ ಎಲೆಕ್ಟ್ರಿಸಿಟಿ ಸಪ್ಲೈ ಆಕ್ಟ್ 1948 ಅಂಡ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಆಕ್ಟ್ 1998. ಇದಿಷ್ಟು ರಿಪೀಲ್ ಆಗಿದೆ ಅಂದ್ರೆ ರದ್ದಾಗಿದೆ. ನೆಕ್ಸ್ಟ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್. ಸ್ಟ್ಯಾಂಡ್ ಅಲೋನ್ ಅಂದ್ರೆ ಒಂಟಿ ಆಗಿರೋದು. ಹೇಗೆ, ಈಗ ಯಾವ್ದಾದ್ರು ಒಂದು ಗ್ರಾಮದಲ್ಲಿ ವಿದ್ಯುತ್ ಶಕ್ತಿ ಸರಬರಾಜು ಮಾಡಬೇಕು, ಅದಕ್ಕೋಸ್ಕರ ಅಲ್ಲೇ ಒಂದು ಜನರೇಟಿಂಗ್ ಪ್ಲಾಂಟ್ ಹಾಕೋದು. ಅದು ಗ್ರಿಡ್ ಇಂದ ಎಲ್ಲಿಗೂ ಸಂಪರ್ಕ ಇರೋದಿಲ್ಲ. ಅಲ್ಲಿ ಒಂದು ಪ್ಲಾಂಟ್ ಹಾಕೋದು, ಆ ಗ್ರಾಮಕ್ಕೆ ಮಾತ್ರ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದು ವಿತೌಟ್ ಕನೆಕ್ಟಿಂಗ್ ಟು ಎನಿ ಗ್ರಿಡ್. ಅಲ್ಲೇ ಜನರೇಟ್ ಮಾಡಿ ಅಲ್ಲೇನೆ ವಿತರಣೆ ಮಾಡೋದಕ್ಕೆ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅಂತ ಹೆಸರು. ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಮೀನ್ಸ್ the electricity system set up to generate power and distribute electricity in a specified area without connection to the grid. Grid ಗೆ ಸಂಪರ್ಕ ಇರೋದಿಲ್ಲ. Transmission line. Transmission line means all high pressure cables and overhead lines transmitting electricity from a generating station to another generating station or a substation together with any step up and step down transformers, switch gear and other works necessary to and used for the control of such cables or overhead lines and such buildings or part thereof as may be required to accommodate such transformers, switch gear and other works. ಟ್ರಾನ್ಸ್ಮಿಷನ್ ಲೈನ್ ಅಂದಾಗ ಟ್ರಾನ್ಸ್ಮಿಷನ್ ಲೈನ್ ಗೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳು, ಕಟ್ಟಡಗಳು, ಸ್ಟೇಷನ್ಗಳು ಏನಿದೆ ಎಲ್ಲದೂ ಸೇರುತ್ತೆ ಅಂತ ಬರೆದ್ಬಿಡಿ. ಇದನ್ನು ವಿವರಿಸಕ್ ಆಗೋದಿಲ್ಲ, ಅದನ್ನ ಬರೀಬೇಕಾದ್ರೆ ಟ್ರಾನ್ಸ್ಮಿಷನ್ ಲೈನ್ ಮೀನ್ಸ್ transmission line for electricity transmission from one generating station to another generating station or step down station or step up station by using step up transformer or step down transformer ಅಂತ ಬಿಲ್ಡಿಂಗ್ ಅಂತ ಸುಮ್ಮನೆ ಎಲ್ಲ ಉದ್ದಕ್ಕೆ ಬರ್ಕೊಂಡೋಗಿ ಅದನ್ನೇನು ವಿವರಿಸೋದು ಬೇಕಾಗಿಲ್ಲ. ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಲೈಸೆನ್ಸಿ ಅಂದ್ರೆ ಪರವಾನಗಿದಾರ. ಟ್ರಾನ್ಸ್ಮಿಷನ್ ಲೈಸೆನ್ಸಿ ಮೀನ್ಸ್ ಲೈಸೆನ್ಸಿ authorized to establish or operate transmission lines. ಅಂದ್ರೆ ಪ್ರಸರಣ ಮಾರ್ಗಗಳನ್ನ ಹಾಕಿ ವಿದ್ಯುತ್ ಶಕ್ತಿನ ಒಂದ್ ಕಡೆಯಿಂದ ಒಂದ್ ಕಡೆಗೆ ಸಾಗಿಸೋದಕ್ಕೆ ಯಾರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಪರವಾನಗಿ ಕೊಟ್ಟಿದ್ದಾರೆ, ಅವ್ರಿಗೆ ಟ್ರಾನ್ಸ್ಮಿಷನ್ ಲೈಸೆನ್ಸಿ ಅಂತ ಹೆಸರು. ನಮ್ಮ ರಾಜ್ಯದಲ್ಲಿ KPTCL is the only company which is a transmission licensee. ನೆಕ್ಸ್ಟ್ ಯುಟಿಲಿಟಿ ಅಂದ್ರೆ ಸಾರ್ವಜನಿಕವಾಗಿ ಉಪಯೋಗ ಬರುವಂತಹದ್ದು. ಯುಟಿಲಿಟಿ ಮೀನ್ಸ್ ದ ಎಲೆಕ್ಟ್ರಿಕ್ ಲೈನ್ಸ್ ಆರ್ ಎಲೆಕ್ಟ್ರಿಕ್ ಪ್ಲಾಂಟ್ and includes all lands, buildings, works and materials attached thereof to belonging to any person acting as a generating company or licensee. ಅಂದ್ರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದಕ್ಕೆ ಯಾರಿಗೆ ಕೊಟ್ಟಿದ್ದಾರೆ ಆ ಕಂಪನಿಗೂ ಸಹ ಯುಟಿಲಿಟಿ ಅಂತಲೇ ಹೆಸರು. ವೀಲಿಂಗ್ ಆಗಲೇ ಹೇಳಿದೆ. ವೀಲಿಂಗ್ ಮೀನ್ಸ್ ದ ಆಪರೇಷನ್ whereby the distribution system and associated facilities of a transmission licensee
or distribution license, as the case may be, are used by another person for the conveyance of electricity on payment of charges. ಶುಲ್ಕ ಕೊಟ್ಟು ಒಂದ್ ಕಡೆಯಿಂದ ಒಂದ್ ಕಡೆಗೆ ವಿದ್ಯುತ್ ಶಕ್ತಿನ ರವಾನೆ ಮಾಡೋದಿಕ್ಕೆ ಆ ಇರ್ತಕ್ಕಂತ ಸೌಲಭ್ಯನ ಬಳಸ್ಕೊಳ್ಳೋದು ಅಂತಂದ್ರೆ, ಇವಾಗ ಒಬ್ಬ ಪ್ರೈವೇಟ್ ಯಾರೋ ವಿದ್ಯುತ್ ಶಕ್ತಿನ ಶುಗರ್ ಫ್ಯಾಕ್ಟರಿ ಅವರು ಜನರೇಟ್ ಮಾಡ್ತಾರೆ. ಜನರೇಟ್ ಮಾಡಿದ್ರೆ ಆ ವಿದ್ಯುತ್ ಶಕ್ತಿನ ಯಾರು ಒಬ್ರು ಬೇರೆ ಕೈಗಾರಿಕೆಯವರು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದ್ರೆ ಆ ವಿದ್ಯುತ್ ಶಕ್ತಿ ಯಾವ್ದು ಶುಗರ್ ಫ್ಯಾಕ್ಟ್ರಿಗೂನು ಆ ಕೈಗಾರಿಕೆಗೂ ಮಧ್ಯದಲ್ಲಿ ಯಾವುದೇ ಒಂದು ವಿಧವಾದಂತ ವಿದ್ಯುತ್ ಮಾರ್ಗ ಇರೋದಿಲ್ಲ. ಅಲ್ಲಿರೋ ವಿದ್ಯುತ್ ಮಾರ್ಗ ಯಾವ್ದಾದ್ರು ಒಂದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ, ಬೆಸ್ಕಾಮ್ದು ಇರ್ಬೋದು, ಜೆಸ್ಕಾಮ್ದು ಇರ್ಬೋದು, ಅಥವಾ ಸೆಸ್ಕ್ ಯಾವ್ದೋ ಒಂದು ಕಂಪ್ನಿ ಇರ್ಬೋದು. ಆ ಮಾರ್ಗನೇ ಉಪಯೋಗಿಸ್ಕೊಂಡು ಇವನೇನ್ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡಿರ್ತಾನೆ ಅದನ್ನ ಇಲ್ಲಿ ಗ್ರಿಡ್ ಫೀಡ್ ಮಾಡ್ಬಿಡ್ತಾನೆ. ಅಲ್ಲಿ ಆ ಕಂಪ್ನಿಯವರು ಯಾವ ಕೈಗಾರಿಕೆ ಇರೋದು ಅವ್ರು ಡ್ರಾ ಮಾಡ್ತಾರೆ. ಆ ಡ್ರಾ ಮಾಡೋದಕ್ಕೆ ವೀಲಿಂಗ್ ಅಂತ, ವಿದ್ಯುತ್ ವೀಲಿಂಗ್ ಅಂತ ಹೆಸರು. ಅದಕ್ಕೆ ಶುಲ್ಕನ ಲೋಕಲ್ ಇವರು ಯಾರು ಕಮಿಷನ್ ಆಯೋಗದವರು ಇಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಾರೆ. ಅಷ್ಟು ದುಡ್ಡನ್ನ ಇವರು ಯಾರು ಜನರೇಟ್ ಮಾಡ್ತಾರೆ, ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಅವರು ಅಷ್ಟು ದುಡ್ಡನ್ನ ಕೊಡ್ತಾರೆ. ಅವನು ಏನ್ ವಿದ್ಯುತ್ ಶಕ್ತಿ ಉಪಯೋಗಿಸ್ಕೊಳ್ತಾನೆ ಅಷ್ಟಕ್ಕೆ ದುಡ್ಡನ್ನ ಆ ಕಂಪ್ನಿ ಶುಗರ್ ಫ್ಯಾಕ್ಟ್ರಿ ಕೊಡ್ತಾನೆ, ನಮಗ್ ಕೊಡೋದಲ್ಲ. ನಮಗೆ ಕೊಡೋದು ಬರೀ ವೀಲಿಂಗ್ ಚಾರ್ಜು. ಯಾರು ಜನರೇಟ್ ಮಾಡ್ತಾರೋ ಎಲೆಕ್ಟ್ರಿಸಿಟಿ, ಯಾರು ಟ್ರಾನ್ಸ್ಮಿಟ್ ಮಾಡ್ತಾರೋ ಅವರು ಅದನ್ನ, ಅದಕ್ಕೆ ವೀಲಿಂಗ್ ಚಾರ್ಜಸ್ ಅಥವಾ ವೀಲಿಂಗ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೆಸರು. ವರ್ಕ್ಸ್ ಅಂದ್ರೆ ಕಾಮಗಾರಿಗಳು. ವರ್ಕ್ಸ್ ಇನ್ಕ್ಲೂಡ್ಸ್ ಎಲೆಕ್ಟ್ರಿಕ್ ಲೈನ್ and any building, plant, machinery, operators and any other things of whatever description required to transmit, distribute or supply electricity to public and to carry into effect the objects of license. ಅಂದ್ರೆ ಏನು ಪರವಾನಗಿ ಲೈಸೆನ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, ನಿಗದಿ ಮಾಡಿದ್ದಾರೆ, ಅದ್ರ ಪ್ರಕಾರ ವಿದ್ಯುತ್ ಶಕ್ತಿ ಸರಬರಾಜು ಮಾಡೋದಕ್ಕೆ ಏನೇನ್ ಸೌಲಭ್ಯಗಳು ಬೇಕೋ ಅದೆಲ್ಲ ಮಾಡೋದಕ್ಕೆ ಕಾಮಗಾರಿಗಳು ಅಂತ ಹೆಸರು. ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್